ಹಾಯ್, ನಮಸ್ತೆ ಎಲ್ಲರಿಗೂ. ಇವತ್ತು ಏಲೈನ್ ಕುರ್ತಿ ಡ್ರಾಫ್ಟಿಂಗ್, ಕಟ್ಟಿಂಗ್ ಮತ್ತು ಸ್ಟಿಚಿಂಗ್ ತೋರಿಸ್ತಾ ಇದ್ದೀನಿ. ಸೊ ಇದರಲ್ಲಿ ನಾನು ತೊಗೊಂಡಿರೋದು 2.5 ಮೀಟರ್ ಮಾತ್ರ. ಯಾಕೆಂದರೆ ನಾನಿಲ್ಲಿ ಲೆಂತ್ ಬಂದು ನಾನು 40 ತೊಗೊಳ್ತೀನಿ. ಸ್ಲೀವ್ಸ್ ಶಾರ್ಟ್ ಸ್ಲೀವಲ್ಲಿ ಕೊಡ್ತಾಯಿದ್ದೀನಿ, ಅಂದರೆ 7 ಇಂಚಸ್ ಆ ಥರ. ಆಮೇಲೆ ನಿಮಗೆ ಕಾಲರ್ ತೋರಿಸ್ತೀನಿ, ಬಟ್ ನಾನಿಲ್ಲಿ ಕಾಲರ್ ನೆಕ್ಕಲ್ಲಿ ಸ್ಟಿಚ್ ಮಾಡ್ತಾ ಇಲ್ಲ. ಓಕೆ, ಸೊ ಈ ಥರ ತೊಗೊಂಡಿದ್ದೀನಿ. ಫಸ್ಟ್ ಮೇಲ್ಗಡೆ ಒಂದು ಈವನ್ ಫ್ಯಾಬ್ರಿಕ್ಕೋಸ್ಕರ ಲೈನ್ ಹಾಕ್ಕೊಂಡಿದ್ದೀನಿ. ಶೋಲ್ಡರ್ 15, ಚೆಸ್ಟ್ 42, ವೇಸ್ಟ್ 38, ಹಿಪ್ ಬಂದು 46 ತೊಗೊಂಡಿದ್ದೀನಿ. ಇದು ಬಂದು ಸೈಜ್ ಮೆಷರ್ಮೆಂಟ್ಸ್. ಓಕೆ, ನೀವು ಬಾಡಿ ಮೆಷರ್ಮೆಂಟ್ಸಲ್ಲೂ ತೊಗೋಬೋದು. ಬಾಡಿ ಮೆಷರ್ಮೆಂಟ್ಸಲ್ಲಿ ನೀವು ಟೈಟಲ್ಲಿ ತೊಗೊಂಡ್ರೆ ನೀವು ಎಲ್ಲದಕ್ಕೂ ಚೆಸ್ಟಿಗೆ ಒಂದು 3 ಇಂಚಸ್ಸು, ವೇಸ್ಟಲ್ಲಿ ಒಂದು 2 ಇಂಚಸ್ಸು, ಹಿಪ್ಪಲ್ಲಿ ಒಂದು 2 ಇಂಚಸ್ಸು ಈಸ್ ಅಂತ ಆ್ಯಡ್ ಮಾಡಿಕೊಂಡು ಆಮೇಲೆ ಡಿವೈಡ್ ಮಾಡ್ಕೊಳ್ಳಿ. ಓಕೆನಾ? ಸೊ ಇಲ್ಲಿ ನಾನಿವಾಗ ಈ ಥರ ತೊಗೊಳ್ತಾ ಇದ್ದೀನಿ. ಸೊ ನಿಮಗೆ ಇಲ್ಲಿ ಬೇಕಾಗಿರೋದು ಆಮೂಲ್ ಎಷ್ಟಿದೆ ಅಂತ ಫಸ್ಟೇ ಚೆಕ್ ಮಾಡ್ಕೊಳ್ಳಿ. ಶೋಲ್ಡರ್ ಹೇಗಂದ್ರೂ ನೋಡಿರ್ತೀರ. ಆಮೇಲೆ ಚೆಸ್ಟ್ ಲೈನ್ ಎಲ್ಲಿಗೆ ಬರುತ್ತೆ ಅಂತ ನೋಡ್ಕೋಬೇಕು, ವೇಸ್ಟ್ ಲೈನ್ ಎಲ್ಲಿಗೆ ಬರುತ್ತೆ ಅಂತ, ಹಿಪ್ ಲೈನ್ ಎಲ್ಲಿಗೆ ಬರುತ್ತೆ ಅಂತ, ಇದಿಷ್ಟು ಬೇಕಾಗುತ್ತೆ. ಇದರಲ್ಲೇ ನೀವು ಸ್ಟ್ರೇಟ್ ಕಟ್ ಕುರ್ತಿ ಕೂಡ ಮಾಡ್ಕೋಬೋದು. ಓಕೆ, ಸೊ ಫಸ್ಟ್ ಇಲ್ಲಿ ಇವಾಗ ನೀವು ಶೋಲ್ಡರ್ ಬಂದು 15/2 ತೊಗೊಂಡು 7.5 ತೊಗೊಳ್ತಾ ಇದ್ದೀನಿ. ಓಕೆ, ಈ ಥರ. ಸೊ ಐದರ್ ನೀವು 7.5ನೇ ಕೆಳಗಡೆನೂ ತೊಗೋಬೋದು. ಶೋಲ್ಡರ್ ಡ್ರಾಪ್ ಅಂತ, ಶೋಲ್ಡರ್ ಡೌನ್ ಅಂತ ನೀವು 1 ಇಂಚ್ ತನಕ ತೊಗೋಬೋದು, 0.75 ಆರ್ 1 ಇಂಚ್. ಓಕೆ, ಅದಾದಮೇಲೆ 7.5 ತೊಗೋಬೋದು. ಇಲ್ಲ ಅಂದರೆ ಚೆಸ್ಟ್ /6 ಮಾಡಿ ಕೂಡ ನೀವು ತೊಗೋಬೋದು. ಅಂದರೆ ನಾನಿಲ್ಲಿ 42 ತೊಗೊಂಡಿದ್ದೀನಿ ಅಂತ ಹೇಳಿದೆ ಅಲ್ಲ, /6 7 ಬರುತ್ತೆ. ಸೊ ಅದನ್ನು ಕೂಡ ತೊಗೋಬೋದು. ಓಕೆ, ಸೊ ಈ ಥರ ಮಾಡ್ಕೊತಾ ಇದ್ದೀನಿ. ಒಂದು 0.5 ಇಂಚಸ್ಸು ನಾನು ಕೆಳಗಡೆ ಚೆಸ್ಟ್ ಲೈನಲ್ಲಿ ಒಳಗಡೆ ತೊಗೊಳ್ತಾ ಇದ್ದೀನಿ. ಬ್ಯಾಕ್ ಆರ್ಮೋಲ್ಗೆ 1 ಇಂಚಸ್ ಒಳಗಡೆ ನಾನು ತೊಗೊಳ್ತಾ ಇದ್ದೀನಿ ಫ್ರಂಟ್ ಆರ್ಮೋಲ್ಗೆ. ಸೊ ನಿಮ್ಗೇನಾದ್ರು ಮಿಸ್ಟೇಕ್ಸ್ ಆಯಿತು ಅಂದರೆ ನೀವು ಈ ಥರ ಪೆನ್ಸಿಲ್ ಯೂಸ್ ಮಾಡಿದರೆ, ವ್ಯಾಕ್ಸ್ ಪೆನ್ಸಿಲ್ಸು, ನೀವು ಆರಾಮಾಗಿ ಅದನ್ನು ಇರೇಸ್ ಮಾಡ್ಬೋದು. ಏಕೆಂದರೆ ಅದು ಹೀಟ್ ಇರೇಸಬಲ್ ಆಗಿರುತ್ತೆ. ಸೊ ಬೆಟರ್ ನೀವು ಫ್ಯಾಬ್ರಿಕ್ಕಿಗೆಲ್ಲ ಈ ಥರ ಚಾಕ್ಸ್ ಅಥವಾ ವ್ಯಾಕ್ಸ್ ಪೆನ್ಸಿಲ್ಸ್ ಯೂಸ್ ಮಾಡೋದು ಒಳ್ಳೆಯದು. ಸೊ ನಿಮಗೇನೋ ಮಿಸ್ಟೇಕ್ ಆಯಿತು, ಇನ್ನೂ ಕನ್ಫ್ಯೂಸ್ ಆಗಿ ಇದಾಯಿತು ಅಂದರೆ ನೀವು ಇದನ್ನು ಇರೇಸ್ ಮಾಡಿಕೊಂಡು ಮತ್ತೆ ಮಾರ್ಕ್ ಮಾಡ್ಕೋಬೋದು. ಓಕೆ, ಸೊ ಇಲ್ಲಿ ಮೇಲ್ಗಡೆ ನಾನು ನೆಕ್ ವಿಡ್ತು 2.5 ಸ್ಟ್ಯಾಂಡರ್ಡ್ ತೊಗೊಂಡು ಡೌನಿಂಗ್ ಏನು ಮಾರ್ಕ್ ಮಾಡಿದ್ದೀನಿ ಅದಕ್ಕೆ ನಾನು ಮಾಡಿದ್ದೀನಿ. ಸೊ ಈ ಥರ ತೊಗೊಂಡಿದ್ದೀನಿ. ಓಕೆ, ಸೊ ಇಲ್ಲಿ ಚೆಸ್ಟ್ ಬಂದು 42/4 ಮಾಡಿದ್ದೀನಿ, 10.5. ಆಮೇಲೆ 1 ಇಂಚು ಸೀಮ್ ಅಲೌನ್ಸ್. ರೆಡಿ ಶೋಲ್ಡರ್ ನಾನಿಲ್ಲಿ 3.5 ತನಕ ತೊಗೋಬೋದು. ಸೊ ಅದಕ್ಕೆ ನಾನು 1 ಇಂಚ್ ಆ್ಯಡ್ ಮಾಡಿಕೊಂಡು ಮೇಲ್ಗಡೆ ತೊಗೋಬೇಕು. ಯಾಕೆಂದರೆ ಸ್ಲೀವ್ಸಿಗೆ 1/2 ಇಂಚ್ ಹೋಗುತ್ತೆ, ಒಂದು ನೆಕ್ಕಲ್ಲಿ 1/2 ಇಂಚ್ ಹೋಗುತ್ತೆ. ನೀವು ಎಷ್ಟು ಮಾರ್ಜಿನ್ ಇಡ್ತೀರೋ ಅಷ್ಟನ್ನೇ ನೀವು ಸ್ಟಿಚಿಂಗಲ್ಲಿ ಯೂಸ್ ಮಾಡಬೇಕು. ಇಲ್ಲ ಅಂದರೆ ನಿಮಗೆ ಮತ್ತೆ ಮಿಸ್ಟೇಕ್ಸ್ ಆಗುತ್ತೆ. 1/4 ಇಂಚ್ ನೀವು ನೆಕ್ ಇದಕ್ಕೆ ಅಂತ ಯೂಸ್ ಮಾಡಿದರೆ ನೀವು 1/4 ಇಂಚನ್ನು ಇಟ್ಕೊಳ್ಳಿ. ಓಕೆ, ಈ ಥರ ಮಿಡ್ ಪಾಯಿಂಟ್ ತೊಗೊಂಡು ಇಟ್ಕೊಳ್ಳಿ. ಆಮೇಲೆ ಶೋಲ್ಡರಲ್ಲಿ ಲೆಂತ್ ಮಾರ್ಕಿಂಗಿಗೆ ಮಿಡ್ ಪಾಯಿಂಟ್ ಬೇಕು. ಸೊ ನೆಕ್ ವಿಡ್ತ್ ಆಯಿತು. ನನಗೆ ಎಷ್ಟು ಸಿಕ್ಕಿದೆ ಅಂತ ನೋಡ್ತಾ ಇದ್ದೀನಿ. ಸೊ 3.5 ತನಕ ತೊಗೋಬೋದು ಅಷ್ಟೇ, ಅದಕ್ಕಿಂತ ಜಾಸ್ತಿ ತೊಗೋಬೇಡಿ. ನೆಕ್ ಡೆಪ್ತ್ ಬಂದು ಬ್ಯಾಕಲ್ಲಿ ನೀವು 1 ಇಂಚ್ ತೊಗೋಬೋದು, 1.5 ಇಂಚ್ ತೊಗೋಬೋದು. ಫ್ರಂಟಲ್ಲಿ ಮಾತ್ರ 3.5 ತೊಗೊಂಡ್ರೆ ಸಾಕು. ಯಾಕೆಂದರೆ ನೀವು ಅದಾದಮೇಲೆ ಮತ್ತೆ ಇನ್ನೊಂದು 3.5 ಇಂಚಸ್ ನೀವು ಎಕ್ಸ್ಟ್ರಾ ಕೊಡ್ಬೋದು ಬ್ಲ್ಯಾಂಕೆಟ್ ಶೇಪಿಂಗಿಗೆ, ಅಥವಾ ನೆಕ್ ಫ್ರಂಟಲ್ಲಿ ವಿ ಅಂತನೋ, ಅಥವಾ ನೀವೇನಾದ್ರು ಫ್ರಂಟಲ್ಲಿ ಬಟನ್ ಹೋಲ್, ಕೀ ಹೋಲ್ ಥರ ಓಪನ್ ಕೊಡೋದಾದರೆ ಆ ಥರದಕ್ಕೆಲ್ಲ ನೀವು ಆ ಥರ ಯೂಸ್ ಮಾಡ್ಕೋಬೋದು. ಓಕೆ,
ಈ ಥರ ನೆಕ್ ಶೇಪಿಂಗ್ ಮಾಡ್ಕೊಳ್ಳಿ. ಅದಾದಮೇಲೆ ಒಂದು 1/2 ಇಂಚ್ ಅಥವಾ 0.75 ಇಂಚಸ್, ಅದಕ್ಕಿಂತ ಜಾಸ್ತಿ ಕೊಡಬೇಡಿ. ಸೊ ನೀವು ಈ ಥರನೇ ಕೊಟ್ಬಿಟ್ಟು ಹಾಗೇನೂ ಇಡ್ಬೋದು, ಇಲ್ಲ ನೀವು ಬ್ಲ್ಯಾಂಕೆಟ್ ಥರ ಕೊಡೋದಾದ್ರೂ ನಾನು ಅದನ್ನು ನಿಮಗೆ ಆಮೇಲೆ ಹೇಳ್ತೀನಿ. ಇದರಲ್ಲಿ ನೀವು ಹಾಗೇನೂ ನೆಕ್ ಮಾಡ್ಬೋದು, ಕಾಲರ್ ಬೇಕಂದರೆ ಕಾಲರ್ ಕೂಡ ಮಾಡ್ಕೋಬೋದು. ಓಕೆ, ಸೊ ಈ ಥರ ಮಿಡ್ ಪಾಯಿಂಟ್ ತೊಗೊಳ್ಳಿ, ಇಲ್ಲೊಂದು ಮಿಡ್ ಪಾಯಿಂಟ್ ತೊಗೊಂಡು ಇಲ್ಲಿ ಈ ಥರ ಜಾಯಿನ್ ಮಾಡಿ. ಆಮೇಲೆ ನೀವು ಚೆಕ್ ಮಾಡ್ಕೊಳ್ಳಿ ಬೇಕಾದರೆ ಅಮೌಂಟ್ ನಿಮಗೆ ಎಷ್ಟು ಬೇಕೋ ಅದಕ್ಕಿಂತ ಒಂದು ಚೂರಾದರೂ ಜಾಸ್ತಿ ಇದೆಯಾ ಅಂತ. ಯಾಕೆಂದರೆ ಇದು ಕಾಲರ್ ನೆಕ್ ಅಥವಾ ಹೈ ನೆಕ್ ಕುರ್ತಿ ಆಗಿರೋದ್ರಿಂದ ನಿಮಗೆ ಆರ್ಮ್ ಹೋಲು ತುಂಬ ಟೈಟಾಗಿದ್ದರೆ ಅಷ್ಟು ಕಂಫರ್ಟ್ ಅನಿಸಲ್ಲ. ಓಕೆ, ಇವಾಗ ಮಿಡ್ ಪಾಯಿಂಟಿಂದ ವೇಸ್ಟ್ ಲೆಂತ್ ಮತ್ತು ಹಿಪ್ ಲೆಂತ್ ತೊಗೊಳ್ಳಿ. ನಾನಿಲ್ಲಿ 15 ತೊಗೊಂಡಿದ್ದೀನಿ ವೇಸ್ಟ್ ಲೆಂತು, 22.5 ತನಕ ಹಿಪ್ ಲೆಂತ್ ತೊಗೋಬೋದು. ಓಕೆ, ಮ್ಯಾಕ್ಸಿಮಮ್ ನೀವು 23 ತೊಗೊಳ್ಳಿ, ಅದಕ್ಕಿಂತ ಜಾಸ್ತಿ ತೊಗೋಬೇಡಿ. ಸೊ ಎಲ್ಲ ಕಡೆ ನೀವು ಸೀಮೆಲ್ಲ ಸೇಮೇ ಇಡಬೇಕು. ಸೊ ಇಲ್ಲಿ ಈ ಥರ ಮಾಡಿ. ನಿಮಗೆ ಸ್ಟ್ರೇಟ್ ಕುರ್ತಿ ಆದರೆ ಮಾತ್ರ ಹಿಪ್ ಮೆಜರ್ಮೆಂಟ್ ಬೇಕು. ಏಲೈನ್ ಆದರೆ ನಿಮಗೇನು ಹಿಪ್ ಮೆಜರ್ಮೆಂಟ್ಸ್ ಬೇಕಾಗಲ್ಲ, ಯಾಕೆಂದರೆ ನೀವು ವೇಸ್ಟಿಂದನೇ ಡೈರೆಕ್ಟಾಗಿ ತೊಗೋಬೋದು. ಸೊ ಫುಲ್ ಲೆಂತ್ ಎಷ್ಟಿದೆ ಅಂತ ಎಷ್ಟು ಬೇಕಂತ ನೋಡ್ಕೊಂಡು ಮಾರ್ಕ್ ಮಾಡ್ಕೊಳ್ಳಿ. ನಾನಿಲ್ಲಿ 40 ತೊಗೊಂಡಿದ್ದೀನಿ, ಅದಕ್ಕೆ 1.5 ಇಂಚು ಆ್ಯಡ್ ಮಾಡಿ ತೊಗೋಬೇಕು. ಮೇಲ್ಗಡೆ 1/2 ಇಂಚ್ ಹೋಗುತ್ತೆ ಸ್ಟಿಚಿಂಗಿಗೆ, ಕೆಳಗಡೆ 1 ಇಂಚು ಫೋಲ್ಡಿಂಗಿಗೆ ಹೋಗುತ್ತೆ. ಸೊ ಈ ಥರ ತೊಗೊಳ್ಳಿ. ಸೊ ಈ ಥರ ನೀವು ತಗೊಂಡಾಗ ವೇಸ್ಟಿಂದ ಎಷ್ಟಿದೆ ನೋಡಿಬಿಟ್ಟು ಅಥವಾ ಹಿಪ್ಪಿಂದ ಎಷ್ಟಿದೆ ನೋಡಿಬಿಟ್ಟು 5 ಅದಕ್ಕಿಂತ 5 ಅಥವಾ 6, 8 ಆ ಥರ ಅಪ್ ಟು 8, 12 ತನಕನೂ ತೊಗೋಬೋದು. ಓಕೆ, ನೋಡಿಕೊಂಡು ನೀವು ಆ್ಯಡ್ ಮಾಡಿಕೊಂಡು ಮೆಜರ್ಮೆಂಟ್ಸ್ ತೊಗೊಳ್ಳಿ. ಸೊ ಇಲ್ಲ ಅಂದರೆ ವೇಸ್ಟಿಂದ ನೀವು ಕ್ರಾಸಾಗಿ ಫ್ಯಾಬ್ರಿಕ್ ಏನಿದೆ ಅಲ್ಲಿ ತನಕನೂ ನೀವು ಒಂದು ಲೈನ್ ಹಾಕ್ಕೊಂಡು ಕೂಡ ತೊಗೋಬೋದು. ಈ ಥರ. ಓಕೆ, ಕ್ರಾಸ್ ಲೈನ್ ಇನ್ನೊಂಚೂರು ಜಾಸ್ತಿ ಬೇಕು ಅಂದರೆ ಕೂಡ ನೀವು ಈ ಥರ ತೊಗೋಬೋದು. ಓಕೆ, ಸೊ ಬಟ್ ಏನಂದರೆ ನೀವು ಎಷ್ಟಿದೆ ವೇಸ್ಟಿಂದ ನಿಮ್ಮ ಫುಲ್ ಲೆಂತ್ ತನಕ ಎಷ್ಟಿದೆ ಮೆಜರ್ಮೆಂಟ್ಸು ಲೆಂತ್ದು ಅಂತ ಚೆಕ್ ಮಾಡಿ ಅಷ್ಟೇ ನೀವು ಕ್ರಾಸ್ ಲೈನಲ್ಲೂ ಇಡಬೇಕಾಗತ್ತೆ. ಅದಕ್ಕಿಂತ ಒಂಚೂರು ಕಮ್ಮಿ ಇಟ್ರೂ ಓಕೆ, 1.5 ಇಂಚು. ಯಾಕೆಂದರೆ ಫ್ಯಾಬ್ರಿಕ್ ಮೇಲೆ ಹೋಗುತ್ತೆ. ಇನ್ ಕೇಸ್ ಇದು ಸ್ಟ್ರೆಚಬಲ್ ಫ್ಯಾಬ್ರಿಕ್ ಆಗಿದ್ದರೆ ಫ್ಯಾಬ್ರಿಕ್ ಸೈಡಲ್ಲಿ ಫಾಲ್ ಬರೋ ಚಾನ್ಸಸ್ ಇರುತ್ತೆ. ಸೊ ನಿಮ್ಗೆ ಆವಾಗ ಕುರ್ತಿ ಶೇಪು ಅಷ್ಟು ಚೆನ್ನಾಗಿ ಕಾಣಲ್ಲ. ಓಕೆ, ಈ ಥರ ಸ್ಟ್ರೇಟ್ ಆದರೆ ನೀವು ಹಿಪ್ ಮೆಜರ್ಮೆಂಟ್ ಎಷ್ಟಿದೆ ಅಷ್ಟನ್ನೇ ಕೆಳಗಡೆ ತೊಗೊಂಡು ಸೇಮಿಗೆ ಮಾರ್ಕ್ ಮಾಡ್ಕೊಳ್ಳಿ. ಓಕೆ, 1 ಇಂಚ್ ಮಾತ್ರ ನೀವು ಫೋಲ್ಡಿಂಗಿಗಂತ ಇಡಬೇಕಾಗತ್ತೆ ಸ್ಟ್ರೇಟ್ ಕುರ್ತಿ ಆದರೆ. ಇದರಲ್ಲಿ ಆ ಥರ ಏನಿಲ್ಲ. ಫಸ್ಟು ಒಂದು ಪೋರ್ಷನ್ ಮಾತ್ರ ಕಟ್ ಮಾಡ್ಕೊಳ್ತಾ ಇದ್ದೀನಿ ಬ್ಯಾಕ್ದು. ಫ್ರಂಟ್ದು ಹೇಗೆ ತೊಗೋಬೇಕಂತ ತೋರಿಸ್ತೀನಿ. ಈ ಥರ ಶೇಪ್ ಮಾಡಿ ತೊಗೊಳ್ಳಿ. ಓಕೆ, ಸೊ ನೀವು ಹೀಗೆ ಇಡೋದಾದರೆ ಹೀಗೆ ತೊಗೊಳ್ಳಿ. ನಿಮಗೆ ಬ್ಲ್ಯಾಂಕೆಟ್ ಬೇಕಂದರೆ ಮಾತ್ರ ನಾನು ಕಟ್ ಮಾಡೋ ಥರ ನೀವು ಸಪ್ರೇಟಾಗಿ ಕಟ್ ಮಾಡಿ ತೊಗೋಬೇಕಾಗತ್ತೆ. ಸೊ ಬ್ಲ್ಯಾಂಕೆಟ್ ಮಾಡೋದಾದರೆ
ಫ್ರಂಟ್ ಪೋರ್ಷನ್ನಿಗೆ ಅಂತ ನೀವು ಒಂದು 1/2 ಇಂಚು ಎಕ್ಸ್ಟ್ರಾ ಇಡಬೇಕಾಗತ್ತೆ. ಅದಕ್ಕೆ ನೀವು ಫ್ಯಾಬ್ರಿಕ್ ಇವಾಗ ಏನಂತಾರೆ, ಲೈಕ್ ನೀವು ಶರ್ಟಲ್ಲಿ ಎಲ್ಲ ಕೊಡ್ತೀರಿಯಲ್ಲ ಆ ಥರ ಮಾಡೋದಾದರೆ ಒಂದು 1/2 ಇಂಚು ನೀವು ಸ್ಟಿಚಿಂಗಿಗೆ ಅಂತೇಳಿ ಒಂದು 1/2 ಇಂಚು ಇಟ್ಟಿರಬೇಕಾಗತ್ತೆ ಎಕ್ಸ್ಟ್ರಾ. ಅದನ್ನು ಬಿಟ್ಕೊಂಡು ಬೇರೆದೆಲ್ಲ ನೀವು ಫ್ರಂಟಿಗೆ ಏನು ಮಾರ್ಕ್ ಮಾಡಿದ್ದೀರಾ ಆ ಥರ ಕಟ್ ಮಾಡಬೇಕು. ಓಕೆ, ಸೊ ಈ ಥರ. ಈ ಥರ ಮಾಡ್ಕೊಳ್ಳಿ, ಆಮೇಲೆ ಕಟ್ಟಿಂಗ್ ಮಾಡ್ಕೊಳ್ಳಿ. ಓಕೆ, ಆಮೇಲಿಂದ ಈ ಥರ ಕರೆಕ್ಟಾಗಿ ಮಾರ್ಜಿನ್ಸಿಗೆಲ್ಲ ನಾಚಸ್ ಹಾಕ್ಕೊಳ್ಳಿ.
ಈ ಥರ ಸ್ಟಿಚ್ನ ಚೆಕ್ ಮಾಡಿಬಿಟ್ಟು ನೀವು ಎಕ್ಸೆಸ್ ಇದ್ದರೆ ಕಟ್ ಮಾಡ್ಕೋಬೋದು. ಓಕೆ, ಸೊ ಈ ಥರ ಕರೆಕ್ಟಾಗಿ ಆಮೋಲ್ನ ಚೆಕ್ ಮಾಡಿಕೊಂಡು ಅದೇ ಮೆಜರ್ಮೆಂಟಲ್ಲಿ ನೀವು ಸ್ಲೀವ್ಸ್ದು ಕಟ್ಟಿಂಗ್ ಮಾಡ್ಕೋಬೇಕು. ಎಷ್ಟು ಲೆಂತ್ ಬೇಕಂತ ನೋಡ್ಕೊಳ್ಳಿ. ನಾನಿಲ್ಲಿ 8 ಇಡ್ತಾಯಿದ್ದೀನಿ. ಕ್ಯಾಪ್ ಹೈಟು ಚೆಸ್ಟ್ ಡಿವೈಡೆಡ್ ಬೈ 10 ತೊಗೊಳ್ಳಿ. ಸೊ ಇಲ್ಲಿ 4.2 ಬರುತ್ತೆ, ನನಗೆ 4 ತೊಗೊಂಡಿದ್ದೀನಿ. ಈ ಥರ ಮಿಡ್ ಪಾಯಿಂಟಲ್ಲಿ ತೊಗೊಳ್ಳಿ. 0.5 ಇಂಚಸ್ ಮೇಲೆ ಕೆಳಗೆ ಫ್ರಂಟ್ಗೆ ಬ್ಯಾಕ್ಗೆ ಅಂತ ತೊಗೊಳ್ಳಿ. ಆಮೇಲೆ ಕೆಳಗಡೆ ಎಷ್ಟು ಬೇಕು ಸ್ಲೀವ್ಸ್ ಲೂಸ್ ಅಂತ ನೋಡಿಕೊಂಡು ಇಟ್ಕೊಳ್ಳಿ. ಡ್ರೆಸ್ ಜೊತೆ ಆಮೋಲು ಕರೆಕ್ಟಾಗಿದೆಯಾ ಅಂತ ಫಸ್ಟಿಗೆ ಚೆಕ್ ಮಾಡ್ಕೊಂಡು ಕಟ್ ಮಾಡ್ಕೊಳ್ಳಿ. ಓಕೆ, ಇದು ಬಂತು. ಈ ಥರ ಮಾರ್ಕ್ ಮಾಡಿಕೊಂಡು ಫುಲ್ ಕಟ್ಟಿಂಗ್ ಮಾಡ್ಕೊಳ್ಳಿ. ಸೊ ಇದಿಷ್ಟು ಬಂದು ಕಟ್ಟಿಂಗ್ ವಿಡಿಯೋ. ನೆಕ್ಸ್ಟ್ ಪಾರ್ಟಲ್ಲಿ ಹೇಳ್ತೀನಿ. ಥ್ಯಾಂಕ್ ಯು.